ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಳೆ ನಡುವೆಯೂ ಕುಂದದ ಹಾಸನಾಂಬೆ ದೇವಿ ಭಕ್ತರ ಉತ್ಸಾಹ. ವ್ಯವಸ್ಥೆ ಬಗ್ಗೆ ಭಕ್ತರ ಮೆಚ್ಚುಗೆ, ಶಿಷ್ಟಾಚಾರ ಪಾಲನೆ. ಗಣ್ಯರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ. ಗೊಟ್ರವಳ್ಳಿ ಗ್ರಾಮ ಸಮೀಪದ ಚೆಕ್ ಡ್ಯಾಂ ಮತ್ತು ಸೇತುವೆಗೆ ಶಂಕುಸ್ಥಾಪನೆ. ಗೊಟ್ರವಳ್ಳಿ ಬ್ರಿಡ್ಜ್ ಚೀಕನಹಳ್ಳಿ ಗೆಂಡೆಹಳ್ಳಿ ಸಂಪರ್ಕಕ್ಕೆ ಮುನ್ನುಡಿ. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಹಾಸನಾಂಬ ದೇವಿ ದರ್ಶನ ಪಡೆದ ಗುರೂಜಿ, ವಿಚಿತ್ರ ಭವಿಷ್ಯ ನುಡಿಗಳು. ಚರ್ಚೆಗೆ ತುತ್ತಾದ ಬ್ರಹ್ಮಾಂಡ ಗುರೂಜಿ. ಹಾಸನ ಜಿಲ್ಲೆಯ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಾಲಯದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಮೊದಲ ದಿನವೇ ಭಕ್ತ ಸಾಗರ ಹರಿದು ಬಂದಿದೆ. ಮಳೆಯಾದ್ರೂ ಮುಂಜಾನೆ 6 ಗಂಟೆಯಿಂದಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಹಾಸನಕ್ಕಾಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ. ಬೆಳಗಿನ ಮಳೆ ಚಳಿಗಾಳಿ ಯಾವುದಕ್ಕೂ ಅಡ್ಡಿಯಾಗದೆ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಾಯಿ ದರ್ಶನ ಪಡೆದು ಪುನೀತರಾದರು. ದೇವಾಲಯದ ಸುತ್ತಮುತ್ತ ಭಕ್ತರ ದಟ್ಟಣೆ ಹೆಚ್ಚಿದ್ರೂ ಜಿಲ್ಲಾಡಳಿತ ಕೈಗೊಂಡ ವ್ಯವಸ್ಥೆಯಿಂದ ದರ್ಶನ ಶಾಂತಿಯುತವಾಗಿ ನಡೆಯಿತು. ಅಕ್ಟೋಬರ್ 10ರಂದು ಬೆಳಗ್ಗೆಯಿಂದಲೇ ಭಕ್ತರಿಗೆ ಹಾಸನಾಂಬೆ ದರ್ಶನ ಭಾಗ್ಯ ಆರಂಭಗೊಂಡಿದೆ. ಸಾವಿರಾರು ಭಕ್ತರು ಬೆಳಗ್ಗೆ ಮುಂಜಾನೆಯಿಂದಲೇ ಸರತಿಯಲ್ಲಿ ನಿಂತು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಜಾತ್ರೆ ಹಿನ್ನೆಲೆ ನಗರದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದ್ದು, ಪೊಲೀಸ್ ಇಲಾಖೆಯು ಸಂಚಾರ ನಿಯಂತ್ರಣ, ವಾಹನ ನಿಲುಗಡೆ ಮತ್ತು ಜನಸಂದಣಿ ನಿಯಂತ್ರಣಕ್ಕೆ ವಿಶೇಷ ವ್ಯವಸ್ಥೆ ಮಾಡಿದೆ. ರಾತ್ರಿ ಮತ್ತು ಬೆಳಗ್ಗೆ ಹಾಸನದಲ್ಲಿ ಎಡಬಿಡದೆ ಮಳೆ ಸುರಿದರೂ ಭಕ್ತರ ಧಾರ್ಮಿಕ ಉತ್ಸಾಹ ತಗ್ಗಲಿಲ್ಲ. ಮುಂಜಾನೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ರಾತ್ರಿ ನೈವೇದ್ಯ ಹಾಗೂ ಅಲಂಕಾರ ಸಮಯದಲ್ಲಿ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಅಕ್ಟೋಬರ್ 11ರಿಂದ ನಿರಂತರ ದರ್ಶನಕ್ಕೆ ವ್ಯವಸ್ಥೆ ಇರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಹಾಸನಾಂಬೆ ಸಾರ್ವಜನಿಕ ದರ್ಶನದ ಮೊದಲ ದಿನವೇ ಜಿಲ್ಲೆಯು ಭಕ್ತ ಸಾಗರದಲ್ಲಿ ತೇಲಿತು. ಜಿಲ್ಲಾಡಳಿತ ಕೈಗೊಂಡ ಕ್ರಮಕ್ಕೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ವಾರಾಂತ್ಯದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಸಹಾಯಕ ಆಯುಕ್ತ ಮಾರುತಿ, ತಹಸೀಲ್ದಾರ್ ಗೀತಾ, ದೇವಾಲಯದ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಮತ್ತು ಹಲವಾರು ಸಿಬ್ಬಂದಿಗಳು ಹಾಜರಿದ್ದರು. ಕಳೆದ ಬಾರಿಗಿಂತ ಈ ಬಾರಿ ಹಾಸನಾಂಬ ದೇವಾಲಯದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ. ವಿಐಪಿ ಪಾಸ್ ರದ್ದುಪಡಿಸಿರುವುದರಿಂದ ದರ್ಶನಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಸಾಲು ವೇಗವಾಗಿ ಸಾಗುತ್ತಿದೆ. ಸಾಮಾನ್ಯ ಭಕ್ತರಿಗೆ ಇದು ಅತ್ಯುತ್ತಮ ವ್ಯವಸ್ಥೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಚ್ಸಿಎನ್ ನ್ಯೂಸ್, ಹಾಸನ್. ಪಂಚಾಯತ್, ಜಿಲ್ಲಾಡಳಿತ ಎಲ್ಲ ಸೇರಿ ಹಾಸನಾಂಬ ಮಹೋತ್ಸವದ ಸಂದರ್ಭದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿ ಇಲ್ಲಿ ಸುಮಾರು ರಾಜ್ಯದ ಕೆಲವು ಕರಕುಶಲ ಕಲೆಗಳಿಂದ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನಗಳು, ಹಾಗೆ ಕೃಷಿಗೆ ಸಂಬಂಧಪಟ್ಟದ್ದು, ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಈ ಅನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಬರುವಂಥ ಬೇಲೂರು ತಾಲೂಕಿನ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಟ್ರವಳ್ಳಿ ಗ್ರಾಮ ಸಮೀಪದ ಚೆಕ್ ಡ್ಯಾಂ ಮತ್ತು ಸೇತುವೆ ಶಂಕುಸ್ಥಾಪನೆಯನ್ನು ಶಾಸಕ ಎಚ್.ಕೆ. ಸುರೇಶ್ ನೆರವೇರಿಸಿದರು. ಬೇಲೂರು ತಾಲೂಕಿನ ಗೊಟ್ರವಳ್ಳಿ ಸಮೀಪದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ತಾಲೂಕಿನ ಚೀಕನಹಳ್ಳಿ ಹಾಗೂ ಗೆಂಡೆಹಳ್ಳಿ ರಸ್ತೆಗಳ ಪ್ರಮುಖ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಲಿದೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಟ್ರವಳ್ಳಿ ಗ್ರಾಮ ಸಮೀಪದ ಚೆಕ್ ಡ್ಯಾಂ ಮತ್ತು ಸೇತುವೆ ಶಂಕುಸ್ಥಾಪನೆ ನಡೆಸಿ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಚೀಕನಹಳ್ಳಿ ಮತ್ತು ಗೆಂಡೆಹಳ್ಳಿ ಭಾಗಕ್ಕೆ ಸಮರ್ಪಕ ಬೈಪಾಸ್ ರಸ್ತೆ ಅಗತ್ಯವಿರುವ ಬಗ್ಗೆ ಮನವಿ ಸಲ್ಲಿಸಿದ ಕಾರಣದಿಂದ ಇಲ್ಲಿನ ಹಳ್ಳಕ್ಕೆ ಈಗಾಗಲೇ ಜನರು ತೆರಳಲು ಮಾತ್ರ ಸಣ್ಣ ಸೇತುವೆ ಇತ್ತು. ಸದ್ಯ ಸಂಬಂಧಪಟ್ಟ ಮಂತ್ರಿಗಳಲ್ಲಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಖುದ್ದು ತಿಳಿಸಿದ ಕಾರಣ ಸರ್ಕಾರ ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ನೀಡಿದೆ. ನಾವುಗಳು ಇಲಾಖೆ ಅಧಿಕಾರಿಗಳಲ್ಲಿ ಚರ್ಚೆ ನಡೆಸಿ ಹಳ್ಳದ ನೀರನ್ನು ಶೇಖರಿಸಿ ಅಂತರ್ಜಲ ವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಚೆಕ್ ಡ್ಯಾಂ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ನಡೆದಿದೆ. ಇದರಿಂದ ಈ ಚೀಕನಹಳ್ಳಿ ಭಾಗದವರು ಗೆಂಡೆಹಳ್ಳಿ ಭಾಗಕ್ಕೆ ಬೇಲೂರಿಗೆ ಹೋಗುವ ಬದಲು ಇದೇ ಸೇತುವೆ ಮೂಲಕ ಸುಲಭ ಮಾರ್ಗದಿಂದ ಸಂಚರಿಸಬಹುದು. ಈಗಾಗಲೇ ಇದೇ ರೀತಿಯಲ್ಲಿ ಬೇಲೂರು ಕ್ಷೇತ್ರದ ಮುಂತಾದ ಕಡೆಗಳಲ್ಲಿ ಚೆಕ್ ಡ್ಯಾಂ ರೀತಿಯಲ್ಲಿ ಸೇತುವೆ ನಿರ್ಮಿಸಲಾಗುತ್ತದೆ ಎಂದರು. ಈ ವೇಳೆ ಬಿಜೆಪಿ ಮುಖಂಡ ಗಂಗೇಶಣ್ಣ, ಕುಮಾರ್ ನಾಯಕ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಸುಂದರ್ ರಾವ್, ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಭಾಗದಲ್ಲಿ ಇರತಕ್ಕಂಥ ಗೊಟ್ರವಳ್ಳಿ ಅಂತಕ್ಕಂಥ ಗ್ರಾಮ ಸರಿಸುಮಾರು ಎಲ್ಲ ಹಿಂದುಳಿದ ವರ್ಗದ ಸಮುದಾಯ ಇರತಕ್ಕಂಥದ್ದು. ಚುನಾವಣೆ ಪೂರ್ವದಲ್ಲಿ ಈ ಗ್ರಾಮದಲ್ಲಿ ಒಂದು ಮಾತನ್ನು ಕೊಟ್ಟಿದ್ದು, ಈ ಗ್ರಾಮದಲ್ಲಿ ಈ ಬ್ರಿಡ್ಜ್ ಕಮ್ ಡ್ರೈನೇಜ್ ಚೆಕ್ ಡ್ಯಾಮ್ ಆದರೆ ಏನು ರಾಷ್ಟ್ರೀಯ ಹೆದ್ದಾರಿ 73ರಿಂದ ರಾಜ್ಯ ಹೆದ್ದಾರಿಗೆ ಸಂಪರ್ಕಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು, ಹಾಗಾಗಿ ಈ ಭಾಗದ ಏನು ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಫರ್ನಿಚರ್ ಎಕ್ಸ್ಪೋ 2025 ದೀಪಾವಳಿಯ ಪ್ರಯುಕ್ತ ಅತಿ ದೊಡ್ಡ ಸೇಲ್. ಆಯ್ದ ಫರ್ನಿಚರ್ಗಳ ಮೇಲೆ ಪಡೆಯಿರಿ ಅಪ್ ಟು 70% ರಿಯಾಯಿತಿ. ಈ ಅವಕಾಶ ಇದೇ ಅಕ್ಟೋಬರ್ 4ರಿಂದ 8ರವರೆಗೂ ಮಾತ್ರ. ಭೇಟಿ ಕೊಡಿ ಫರ್ನಿಚರ್ ಎಕ್ಸ್ಪೋ 2025. ಸ್ಥಳ ಆರ್ಯ ಮ್ಯಾನ್ಷನ್, V1 ಹೋಟೆಲ್, RG ಪ್ಯಾಲೇಸ್,
ಕೆ ಹೊಸ್ಕೊಪ್ಲು, ಕೆಎಂಎಫ್ ಹತ್ತಿರ, ಹೆಚ್ಎನ್ಪುರ ರಸ್ತೆ, ಹಾಸನ. ಫೋನ್ ನಂಬರ್ 6360877145. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮಾಂಡ ಗುರೂಜಿಯವರು ಶುಕ್ರವಾರ ದೇವಿಯ ದರ್ಶನ ಪಡೆದರು. ಬಳಿಕ ಅವರು ನೀಡಿದ ಭವಿಷ್ಯ ನುಡಿಗಳು ಭಕ್ತರು ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಾಧ್ಯಮದೊಂದಿಗೆ ಮಾತನಾಡಿದ ಗುರೂಜಿ ತಮ್ಮ ಭವಿಷ್ಯವಾಣಿಯಲ್ಲಿ ಇದು ಕೊನೆಯ ಹಂತ, ಮುಂದಿನ ದಿನಗಳಲ್ಲಿ ಪ್ರಳಯದ ಕಾಲ ಬರೋ ಸೂಚನೆ ಇದೆ. ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮುಳುಗಡೆಯಾದಂತಹ ಸ್ಥಿತಿ ಉಂಟಾಗಲಿದೆ. ಕರ್ನಾಟಕ 3 ಭಾಗವಾಗುವ ಸಾಧ್ಯತೆ ಇದೆ. ಭಾರತ ದೇಶವು 2 ಭಾಗವಾಗಲಿದೆ. ಇದು ತಾಯಿ ಹಾಸನಾಂಬೆಯ ಮುನ್ಸೂಚನೆ ಎಂದು ಭವಿಷ್ಯ ನುಡಿದರು. ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ. ಎಲ್ಲ ನಾಯಕರು ಗೊಂದಲಕ್ಕೆ ಸಿಲುಕುತ್ತಾರೆ. ಪಕ್ಷಾಂತರಗಳು ನಡೆಯುತ್ತವೆ. ಕುರ್ಚಿ ರಾಜಕಾರಣ ತೀವ್ರವಾಗುತ್ತದೆ. ಸಂಕ್ರಾಂತಿ ವೇಳೆಗೆ ಕೇತು, ಸೂರ್ಯ, ರಾಹು ಸಂಚಾರದಿಂದ ದೊಡ್ಡ ರಾಜಕೀಯ ಗಲಾಟೆಗಳು ಉಂಟಾಗುತ್ತದೆ ಎಂದು ಹೇಳಿದರು. ನರೇಂದ್ರ ಮೋದಿ ಅವರು ದೇಶದ ರಕ್ಷಾ ಕವಚ. ಅವರಿಗೆ ಆರೋಗ್ಯ, ಐಶ್ವರ್ಯ ಲಭಿಸಲಿ. ಮುಂದಿನ ದಿನಗಳಲ್ಲಿ ಒಬ್ಬ ಸನ್ಯಾಸಿ ಪ್ರಧಾನಮಂತ್ರಿಯಾಗುವ ಯೋಗವಿದೆ. ಬ್ರಹ್ಮಚಾರಿ ನಾಯಕನ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಜಗತ್ತಿನ ಮೇಲೆ ಶನಿ ಪ್ರಭಾವ ಹೆಚ್ಚಾಗುತ್ತದೆ ಎಂದರು. ಗುರೂಜಿ ತಮ್ಮ ನುಡಿಯಲ್ಲಿ ಮುಂದಿನ ಮಂತ್ರಿ ಸ್ಥಾನಕ್ಕೆ ಇಬ್ಬರಿಗೆ ಅವಕಾಶವಿದೆ. ನವೆಂಬರ್ನಿಂದ ಸಂಕ್ರಾಂತಿಯೊಳಗೆ ಯೋಗ ಸಾಧ್ಯ. ಆಗದಿದ್ದರೆ ಮತ್ತೆ 10 ವರ್ಷಗಳ ನಂತರ ಯೋಗ ಬರೋದು. ಆದರೆ ಈ ವೇಳೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕೊನೆಯ ಅವಧಿ ಎಂದು ಹೇಳಿದರು. ಜನರು ತಮ್ಮ ಆರೋಗ್ಯದತ್ತ ಗಮನ ಹರಿಸಬೇಕು. ಘಟಪ್ರಭಾ, ಮಲಪ್ರಭಾ ಮತ್ತು ಗೋದಾವರಿ ನದಿಗಳು ಉಕ್ಕಿ ಹರಿದು ದೇಶವನ್ನ 2 ಭಾಗ ಮಾಡೋ ಮಟ್ಟಿಗೆ ನೀರು ತುಂಬಲಿದೆ. ಅಮ್ಮನವರು ಈ ಬಾರಿ ಹಾಸನಾಂಬೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರೋದು ಕೊನೆಯ ವರ್ಷ. ಮುಂದಿನ ವರ್ಷದಿಂದ ಇರೋದಿಲ್ಲ ಎಂದು ಭವಿಷ್ಯ ನುಡಿದರು. HCN ನ್ಯೂಸ್, ಹಾಸನ್. ಉತ್ತರ ಕರ್ನಾಟಕದ ಭಾಗ, ಕರ್ನಾಟಕ 3 ಭಾಗ ಆಗ್ತಕ್ಕಂಥ ಅವಕಾಶ, ಭಾರತ ದೇಶ 2 ಭಾಗ ಆಗ್ತಕ್ಕಂಥ ಅವಕಾಶ ಎಲ್ಲ ಏನು ನಡೆಯುತ್ತೆ. ಇದಕ್ಕೆಲ್ಲ ಮುನ್ಸೂಚನೆಯಾಗಿ ಇದೇ ಕೊನೆಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದರೆ ಆಮೆ ಜರುಗ್ತಾ ಹೋಗ್ತಾ ಇರತಕ್ಕಂಥದ್ದೇ ಸೊಸೆ ಅತ್ತೆ ಕಥೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ ಸಪ್ತಮಾತ್ರಿಕೆ ರಾಮಿ, ಮಹೇಶ್ವರಿ, ಕೌಮರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಇಂಥ ಒಂದು ಅವಕಾಶವನ್ನು ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ರಾಮಿ, ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ. ಅಕ್ಕ ತಂಗಿರಾಗಿರ್ತಕ್ಕಂಥ 3 ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ತೆಗಿತಾ ಇರ್ತಾರೆ. ಆರೋಗ್ಯಾಧಿಕಾರಿಗಳ ಕಚೇರಿ, ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ನಿಮಾನ್ಸ್ನ ನಮನ್ ಎಎಚ್ಟಿ ತಂಡದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಬೇಲೂರು ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ಮುಂಭಾಗದಿಂದ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಸಲ್ಮಾ ಎಎಸ್ ಚಾಲನೆ ನೀಡಿದರು. ಈ ವರ್ಷದ ಘೋಷಣೆಯಾದ ತುರ್ತು ಪರಿಸ್ಥಿತಿ ಮತ್ತು ವಿಪತ್ತುಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳ ಲಭ್ಯತೆ ಎಂಬ ನುಡಿಗಟ್ಟಿನಡಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಾರ್ವಜನಿಕ ಆಸ್ಪತ್ರೆಯಿಂದ ಬಸವೇಶ್ವರ ವೃತ್ತದವರೆಗೂ ಜಾಥಾ ಆಯೋಜಿಸಲಾಯಿತು. ನಂತರ ಮಾತನಾಡಿದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಸಲ್ಮಾ ಎಎಸ್ ಅವರು, ಮಾನಸಿಕ ಆರೋಗ್ಯವು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಮಾನವ ಹಕ್ಕಿನ ಅಂಶವೂ ಹೌದು. ಮನೋಬಲ ಕಳೆದುಕೊಂಡವರು ಸಮಾಜದ ಬೆಂಬಲದಿಂದ ಮತ್ತೆ ಜೀವನದಲ್ಲಿ ನಿಲ್ಲಬಹುದು. ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಸಹಾನುಭೂತಿ ಮತ್ತು ಅರಿವು ಹೆಚ್ಚಿಸುತ್ತದೆ ಎಂದರು. ಆಡಳಿತ ವೈದ್ಯಾಧಿಕಾರಿ ಡಾ ಜಯಲಕ್ಷ್ಮಿ ಮಾತನಾಡಿ, ಮಾನಸಿಕ ಆರೋಗ್ಯ ಸೇವೆಗಳು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಧೈರ್ಯವಿರಬೇಕು. ಈ ರೀತಿ ಜಾಗೃತಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಹಾನುಭೂತಿ ಮತ್ತು ಅರಿವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ನಂತರ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ. ತುರ್ತು ಪರಿಸ್ಥಿತಿಗಳಲ್ಲಿ ಜನರು ಆತಂಕ, ಭಯದಿಂದ ಬಳಲಬಾರದು. ಮನೋಬಲ ಕಾಪಾಡಿಕೊಳ್ಳಲು ಮತ್ತು ಸಲಹೆ ಪಡೆಯಲು ಆರೋಗ್ಯ ಇಲಾಖೆ ಎಲ್ಲಾ ರೀತಿ ಸಹಕಾರ ನೀಡಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಮನ ತಂಡದ ಆಸ್ಪತ್ರೆ ಮನೋವೈದ್ಯಾಧಿಕಾರಿ ಡಾ ಸುಮನ ಮಾತನಾಡಿ, ಇಂದಿನ ಜೀವನದಲ್ಲಿ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತಿವೆ. ಸಮಯೋಚಿತ ಸಮಾಲೋಚನೆ ಮತ್ತು ಸಹಾಯ ಸೇವೆಗಳಿಂದ ಆತ್ಮಹತ್ಯೆ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಪ್ರತಿಯೊಬ್ಬರು ತಮ್ಮ ಮತ್ತು ಇತರರ ಮನೋಸ್ಥಿತಿ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ್ ತನ್ವೀರ್ ಅಹಮದ್, ನಮನ್ ತಂಡದ ವೈದ್ಯಾಧಿಕಾರಿ ಡಾ ಸುಮನ, ವಕೀಲರ ಸಂಘದ ಕಾರ್ಯದರ್ಶಿ ಜೆಸಿ ಪುಟ್ಟಸ್ವಾಮಿಗೌಡ, ಬಿಇಒ ಉದಯ್ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಗ್ರಾಮೀಣ ಜನತೆಗೆ ತಲುಪಿಸಲು ಅದರ ಬಗ್ಗೆ ಹೇಗೆ ನಮ್ಮ ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳೋದು, ಮಾನಸಿಕ ಅಸ್ವಸ್ಥತೆಗೆ ಹೇಗೆ ಒಳಗಾಗಬಾರ್ದು, ಅದರ ತಡೆಗಟ್ಟಲು ಮತ್ತು ಒತ್ತಡ ನಿರ್ವಹಣೆ ಮಾಡೋದು, ಅದನ್ನೆಲ್ಲ ನಾವು ಸುಮಾರಾಗಿ ಹೇಳಿದ್ದಾರೆ. ಈಗ ನಾವು ದೈಹಿಕ ಆರೋಗ್ಯದ ಬಗ್ಗೆ ನಾವು ತುಂಬ ಕೇರ್ ತಗೊತೀವಿ, ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಮಟ್ಟಿಗೆ ಯಾರೂ ಅಷ್ಟೊಂದು ಕೇರ್ ತಗೊಳ್ಳಲ್ಲ. ಯಾಕಂದರೆ ಮಾನಸಿಕ ಆರೋಗ್ಯ ಅಂತ ಹೇಳೋಕ್ಕೆ ನಾವು ಒಂಥರ ಹಿಂಜರಿತೀವಿ.
ಬಟ್ ಈ ಮಾನಸಿಕ ಏನು ಮಾನಸಿಕ ಸಮತೋಲನವಾಗಿ ಇತ್ತು ಅಂದರೆ ನಮ್ಮ ಆರೋಗ್ಯ ಪರಿಸ್ಥಿತಿನ ಸುಧಾರಿಸಬಹುದು ಅಂತ ಒಂದು ನಿಟ್ಟಿನಲ್ಲಿ ನಾವು ಆ ಮಾನಸಿಕ ಒಂದು ವ್ಯವಸ್ಥೆ ಅಂದರೆ ಅವರಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಈ ವರ್ಷದ ಘೋಷವಾಕ್ಯ ಏನಂದರೆ ತುರ್ತು ಪರಿಸ್ಥಿತಿಯಲ್ಲಿ ಮಾನಸಿಕ ಸೇವೆಗಳ ಲಭ್ಯತೆ, ತುರ್ತು ಪರಿಸ್ಥಿತಿ ಮತ್ತು HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಿ ಜಾತ್ರೋತ್ಸವದ ಪ್ರಯುಕ್ತ ಹಾಸನ ಜಿಲ್ಲೆಯ ಪತ್ರಿಕೆ ಅಮೋಘವಾಣಿ ದಿನಪತ್ರಿಕೆ ವತಿಯಿಂದ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಜಾತ್ರೆಯ ಸಂಪೂರ್ಣ ಸಮೃದ್ಧ ವಿವರ ಹಾಗೂ ದೇವಿ ದರ್ಶನದ ಬಗೆಗಿನ ಎಲ್ಲಾ ಮಾಹಿತಿಯನ್ನು ಒಳಗೊಂಡ ಪತ್ರಿಕೆಯನ್ನ ದೇಗುಲದಲ್ಲಿ ಬಿಡುಗಡೆ ಮಾಡಿ ಭಕ್ತಾದಿಗಳಿಗೆ ಹಂಚಲಾಯಿತು. ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಾರ್ವಜನಿಕರಿಗೆ ದೇವಿ ದರ್ಶನ ಆರಂಭವಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ದೇಗುಲಕ್ಕಾಗಮಿಸಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಸಾಮಾನ್ಯ ಭಕ್ತಾದಿಗಳಿಗೆ ಯಾವ ರೀತಿ ದರ್ಶನ ಭಾಗ್ಯ ಲಭ್ಯವಾಗುತ್ತಿದೆ ಎಂದು ಸ್ವತಃ ವೀಕ್ಷಣೆ ಮಾಡಿ ಜಿಲ್ಲಾಡಳಿತಕ್ಕೆ ಅಗತ್ಯ ಸೂಚನೆಗಳನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಅಮೋಘವಾಣಿ ದಿನಪತ್ರಿಕೆಯ ಜಾತ್ರೋತ್ಸವದ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಕಾಂಗ್ರೆಸ್ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ, ಬನವಾಸೆ ರಂಗಸ್ವಾಮಿ, ಸಂಸದರ ಮಾಧ್ಯಮ ವಕ್ತಾರ ಸ್ವರೂಪ್, ಪತ್ರಿಕೆ ಸಹ ಸಂಪಾದಕರಾದ ಎಚ್ಎನ್ ಜ್ಞಾನೇಶ್ವರ್, ಕಿರುತೆರೆ ನಟ ಹಾಗೂ ಜಾಹೀರಾತು ವಿಭಾಗದ ಮದನ್ ಕುಮಾರ್, ವಿತರಣಾ ವ್ಯವಸ್ಥಾಪಕ ಕೆಆರ್ ನವೀನ್, ಡಾ ರಾಹುಲ್ ರಾಜ್ ಮತ್ತು ಇತರರು ಉಪಸ್ಥಿತರಿದ್ದರು. ನಂತರದಲ್ಲಿ ದೇವಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತಾದಿಗಳಿಗೆ ಅಮೋಘವಾಣಿ ಪತ್ರಿಕೆಗಳ ಪ್ರತಿಯನ್ನ ನೀಡಲಾಯಿತು. ಇದರಿಂದ ಹಾಸನಾಂಬ ದೇವಿ ಬಗ್ಗೆ ಭಕ್ತ ಜನರಿಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದ್ದಲ್ಲದೆ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಈ ಜಾತ್ರೋತ್ಸವದಲ್ಲಿ ಯಾವ ರೀತಿ ಸೌಲಭ್ಯಗಳನ್ನು ನೀಡಿದೆ ಮತ್ತು ಇನ್ನಿತರೆ ಉಪಯುಕ್ತ ಮಾಹಿತಿಗಳನ್ನು ತಿಳಿದು ತಮ್ಮ ಆಸಕ್ತಿ ಕ್ಷೇತ್ರಗಳಲ್ಲಿ ಭಾಗವಹಿಸಿ ದೇವಿ ಅನುಗ್ರಹ ಪಡೆಯಲು ಈ ವಿಶೇಷ ಸಂಚಿಕೆಯಿಂದ ಸಾಧ್ಯವಾಗುತ್ತದೆ ಎಂಬ ಭರವಸೆ ಪತ್ರಿಕಾ ಸಂಪಾದಕ ಎಸ್ಡಿ ರಂಗಸ್ವಾಮಿ ವ್ಯಕ್ತಪಡಿಸಿದ್ದಾರೆ. HCI ನ್ಯೂಸ್ ಹಾಸನ್. ಬೇಲೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಪೋಷಣ್ ಕಾರ್ಯಕ್ರಮಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ ನೀಡಿದರು. ದೇಶದಲ್ಲಿ ಹೆಚ್ಚುತ್ತಿರುವ ಅಪೌಷ್ಟಿಕತೆಯನ್ನು ನಿವಾರಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2018ರಲ್ಲಿ ರೂಪಿಸಿದ ರಾಷ್ಟ್ರೀಯ ಪೋಷಣ್ ಅಭಿಯಾನ ಅತ್ಯಂತ ಪ್ರಮುಖವಾಗಿದೆ. ಇಂತಹ ಪೋಷಣ್ ಯೋಜನೆಯನ್ನ ಮನೆ ಮನೆಗೆ ತಲುಪಿಸುವ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ನಿಜಕ್ಕೂ ಹಿರಿದು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಮೋದಿ ಸರ್ಕಾರ ರೂಪಿಸಿದ ಪೋಷಣ್ ಅಭಿಯಾನದಲ್ಲಿ ಅಪೌಷ್ಟಿಕತೆ ದೂರ ಮಾಡೋದು, ತಾಯಂದಿರ ಆರೋಗ್ಯದ ಬಗ್ಗೆ ಕಾಳಜಿ, ಹದಿಹರಿಯದ ಯುವತಿಯರಿಗೆ ಆರೋಗ್ಯದ ತಿಳುವಳಿಕೆ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಮಹಿಳೆ ಮತ್ತು ಮಕ್ಕಳಿಗೆ ಈ ಯೋಜನೆಯ ಫಲವನ್ನು ನೀಡಬೇಕಿದೆ. ಕೇಂದ್ರ ಸರ್ಕಾರ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡುತ್ತಿರುವ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಯೋಜನೆಯ ಸಫಲತೆಗೆ ಕಂಕಣಬದ್ಧರಾಗಿರಬೇಕಾಗಿದೆ ಎಂದ ಅವರು, ನಾನು ಸದನದಲ್ಲಿ ಕೇವಲ ಬೇರೂರು ಕ್ಷೇತ್ರ ವಿಷಯವಲ್ಲದೆ ಅಂಗನವಾಡಿ ನೌಕರರು ಮತ್ತು ಬಿಸಿಯೂಟದ ನೌಕರರ ಬವಣೆ ಬಗ್ಗೆ ಪ್ರಸ್ತಾಪಿಸಿರುವೆ. ಕಾರಣ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ರಾಜ್ಯ ಸಮಿತಿ ಸದಸ್ಯರಾದ ಹಿನ್ನೆಲೆ ಯೋಜನೆ ಸದ್ಬಳಕೆ ಬಗ್ಗೆ ಸಮಗ್ರವಾಗಿ ಪ್ರತಿ ಸಭೆಯಲ್ಲೂ ಮಾತನಾಡುವೆ. ಬೇಲೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉತ್ತಮ ಕೆಲಸ ಮಾಡುತ್ತಿರುವುದು ಹರ್ಷ ತಂದಿದೆ. ನೂತನ ಅಂಗನವಾಡಿ ನಿರ್ಮಾಣ ಮತ್ತು ರಿಪೇರಿಗೆ ಅನುದಾನ ನೀಡುವ ಬಗ್ಗೆ ತಿಳಿಸಿದರು. ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಇಂಪಾ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 310 ಅಂಗನವಾಡಿ ಕೇಂದ್ರಗಳಿದ್ದು ಸದ್ಯ ಸಕಲ ಮೂಲಭೂತ ಸೌಲಭ್ಯದ ಜೊತೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ 86 ಅಂಗನವಾಡಿ ಕೇಂದ್ರಗಳಿಗೆ ಟಿವಿಗಳನ್ನು ಸಾಂಕೇತಿಕವಾಗಿ ಶಾಸಕರಿಂದ ನೀಡಲಾಗಿದೆ. ಹಾಗೆಯೇ ಪ್ರತಿ ಅಂಗನವಾಡಿ ಕೇಂದ್ರದಿಂದ ಫಲಾನುಭವಿಗಳಿಗೆ ನೀಡುವ ಯೋಜನೆ ಸದ್ಬಳಕೆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೇಲೂರು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಜಯಲಕ್ಷ್ಮಿ ನಾಯಕ್, ಆರೋಗ್ಯಾಧಿಕಾರಿ ಡಾ ವಿಜಯ್, ಹೆಬ್ಬಾಳು ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಅನುಪಮಾ, ತಾಲೂಕು ಪಂಚಾಯಿತಿ ಅಧಿಕಾರಿ ದಯಾನಂದ್, ಇಲಾಖೆಯ ತೇಜಸ್ವಿನಿ, ರತಿ ರೇಷ್ಮಾ ಉಪಸ್ಥಿತರಿದ್ದರು. HCI ನ್ಯೂಸ್ ಬೇಲೂರು. ರಾಜ್ಯದಲ್ಲಿ ಬಹು ಮುಖ್ಯವಾಗಿರತಕ್ಕಂತಹ ಒಂದು ಇಲಾಖೆ ಅಂದರೆ ಅದು ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಯಾಕೆಂದರೆ ಮಹಿಳೆ ತಾಯಿ ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ವಿಶೇಷವಾದಂತಹ ಒಂದು ಇಲಾಖೆ. ಅದರಲ್ಲಿ ಲಾಲನೆ ಪೋಷಣೆ ಮಾಡತಕ್ಕಂತಹ ನಿಮ್ಮೆಲ್ಲರ ಕರ್ತವ್ಯ ಇರುತ್ತೆ. ಅಂಗನವಾಡಿ ಟೀಚರ್ಸ್ ಅಂದರೆ ಬಹುಶಃ ಇದರಲ್ಲಿ ಮುಖ್ಯವಾಗಿ ನಾವು 0 ಇಂದ 6 ವರ್ಷದ ಮಕ್ಕಳನ್ನ ಗರ್ಭಿಣಿ ಬಾಣಂತಿಯರ ಹದಿಹರೆಯದರ ಮಕ್ಕಳನ್ನ ಕೊಡ್ತಾ ಇದ್ದೀವಿ. ಹಾಗೆ 2025ರ ಪೋಷಣಾ ಮಾಸಾಚರಣೆಯಲ್ಲಿ ನಮ್ಮಲ್ಲಿ ಉಪ್ಪು, ಸಕ್ಕರೆ ಹಾಗೂ ಎಣ್ಣೆ ಅಂಶವನ್ನು ಕಡಿಮೆ ಮಾಡೋದು ಉದ್ದೇಶ ಆಗಿದೆ. ಇತ್ತೀಚಿನ ದಿನಗಳಲ್ಲಿ
ಅಪೌಷ್ಟಿಕತೆಯಿಂದ ಅನೇಕ ಸಮಸ್ಯೆಗಳನ್ನ ಜನಗಳು ಅನುಭವಿಸ್ತಾ ಇರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರಿಗೆ ವಕೀಲನೊಬ್ಬ ಶೂ ಎಸೆದು ಅಪಮಾನ ಮಾಡಿರೋ ಘಟನೆಯನ್ನು ಖಂಡಿಸಿ ಗುರುವಾರ ಪಟ್ಟಣದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ನಿವೃತ್ತ ಶಿಕ್ಷಕ HP ಲಕ್ಕಪ್ಪ ಮಾತನಾಡಿ, ಮುಖ್ಯ ನ್ಯಾಯಮೂರ್ತಿಗಳಿಗೆ ಮತ್ತು ನ್ಯಾಯಾಲಯಕ್ಕೆ ಅವಮಾನ ಮಾಡಿದ ಜಾತಿವಾದಿ ವಕೀಲನನ್ನ ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ. ದಲಿತ ಸಮುದಾಯಕ್ಕೆ ಸೇರಿರುವ ನ್ಯಾಯಮೂರ್ತಿ ಬಿಆರ್ ಗವಾಯ್ ರವರು ಸಾಮಾಜಿಕ ಅಸಮಾನತೆಯನ್ನ ಎದುರಿಸಿ ಅರ್ಹತೆ ಮತ್ತು ತಮ್ಮ ಸ್ವಸಾಮರ್ಥ್ಯದ ಮೂಲಕ ಉನ್ನತ ಸ್ಥಾನಕ್ಕೇರಿದವರು. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳ ನಂತರವೂ ಜಾತೀಯತೆ ಹಾಗೂ ಅಸಮಾನತೆಯು ಕೋಮುವಾದಿಗಳ ಮನಸ್ಸಿನಲ್ಲಿ ಇನ್ನೂ ಬೇರೂರಿದೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಸಮಾಜವನ್ನ ಒಡೆದು ಹಾಕಿ ಪರಸ್ಪರ ದ್ವೇಷ ಮತ್ತು ಅಸಹನೆಯನ್ನ ಹುಟ್ಟುಹಾಕಿರುವ ವಿಕೃತ ಮನಸ್ಸುಗಳು ದೇಶದಲ್ಲಿ ವಿಜೃಂಭಿಸುತ್ತಿವೆ. ರಾಕೇಶ್ ಕಿಶೋರ್ ನಂತರ ಮನುವಾದಿ ಮನಸ್ಸುಗಳು ಸಮಾಜದಲ್ಲಿ ಹುಟ್ಟಿಕೊಂಡು ಕೆಲವು ಪುಂಡರ ಜೊತೆ ಸೇರಿ ವಕೀಲನ ದುಷ್ಕೃತ್ಯವನ್ನ ಸಂಭ್ರಮಿಸುವುದನ್ನು ಕಾಣುತ್ತಿದ್ದೇವೆ. ಇಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು ಅಗತ್ಯವಿದೆ ಎಂದರು. ಇದರಿಂದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯ್ ರವರಿಗೆ ಮತ್ತು ಸಂವಿಧಾನ ಪೀಠಕ್ಕೆ ಮತ್ತು ನ್ಯಾಯಾಲಯಕ್ಕೆ ಅವಮಾನ ಮಾಡಿದ ವಕೀಲನನ್ನ ಬಂಧಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವನಿಗೆ ಬೆಂಬಲಿಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಗಡೀಪಾರು ಮಾಡುವಂತೆ ಒತ್ತಾಯಿಸಿದರು. ಸಿಐಟಿಯು ಮುಖಂಡರಾದ ಸೌಮ್ಯ ಮಾತನಾಡಿ, ಸಂವಿಧಾನದ ಮೇಲಿನ ನಿರಂತರ ದಾಳಿಗಳನ್ನು ಹಿಮ್ಮೆಟ್ಟಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉಳಿಸಬೇಕೆಂದು ಹೇಳಿದರು. ನ್ಯಾಯಾಂಗವನ್ನ ಹಣದ ಪ್ರಭಾವದಿಂದ ಬಳಕೆ ಮಾಡುವವರ ವಿರುದ್ಧ ಜನ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಪ್ರತಿಭಟನೆಯಲ್ಲಿ ಹಿರಿಯ ಹೋರಾಟಗಾರ ರಾಜಶೇಖರ್, HP ಲಕ್ಕಪ್ಪ, ನಲ್ಲುಲಿ ಈರಯ್ಯ, ಕಾಡಪ್ಪ, ರಾಜು ಗೊರೂರು, ವೀರೇಶ್ ಒಳಲಹಳ್ಳಿ, ಜೈಬಿ ಮಂಜು, ಬೈಕೆರೆ ದೇವರಾಜ್, ಪ್ರಶಾಂತ್, ಕುಮಾರಯ್ಯ, ಶಾಂತಕುಮಾರ್, ಧರ್ಮ ಹೆನ್ನಲಿ, ವಕೀಲರಾದ ಕಲ್ಪನಾ, ಕೀರ್ತಿ, ರಾಧಾಕೃಷ್ಣ, ಗಿರೀಶ್ ಕಲ್ಗಣೆ, ಸಿಐಟಿಯು ಸಂಘಟನೆ ಮುಖಂಡರಾದ ಸೌಮ್ಯ, ನಂದಿನಿ ಬಾಳು, ರುದ್ರೇಶ್ ಒಳಲಹಳ್ಳಿ, ಜಗದೀಶ್ ಹಾಡ್ಲಹಳ್ಳಿ, ಭೀಮಾರ್ಮಿ ಜಗದೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಗವಾಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಯಾವತ್ತು ಜೈ ಭೀಮ್ ಅಂತ ಕೂಗಿದ್ರು ಹೇಳಿದ್ರು, ಅವತ್ತೇ ಅವ್ರಿಗೆ ಗುಂಡಿಗೆ ಬೆಂಕಿ ಕೊಟ್ಟಂಗಾಯ್ತು. ಆವತ್ತಿನಿಂದ ಮತ್ತೆ ಅವರು ಫಾಲೋ ಮಾಡ್ತಾ ಬಂದ್ರು ಈ ಸನಾತನಿಗಳು. ಯಾವಾಗ ನೀವು ನ್ಯಾಯಾಂಗವನ್ನು ಸಹ ನೀವು ಹದಗೆಡಿಸಲಿಕ್ಕೆ ಹೊರಟಿದ್ದೀರಿ ಅಂತ ಅಂದ್ರೆ ನಿಜವಾಗಿಯೂ ನಿಮಗೆ ಸಂವಿಧಾನದ ಮೇಲೆ ಗೌರವ ಅನ್ನುವಂಥದ್ದಿದ್ರೆ, ಜಾತ್ಯತೀತತೆಯನ್ನ ಒಪ್ಪುತ್ತೀವಿ ಅಂತ ಇದ್ರೆ, ಪ್ರಜಾಪ್ರಭುತ್ವದಡಿ ನಾವು ಭಾರತದಲ್ಲಿ ನಾನು ಒಬ್ಬ ಪ್ರಧಾನಿ ಇದ್ದೀನಿ ಅಂತ ನಿಮಗೇನಾದ್ರೂ ಅನಿಸಿ ನಮ್ಮಗಳ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ನಿಜವಾಗಿ ನೀವು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಅದನ್ನ ಗಡೀಪಾರು ಮಾಡಿ ಆತನಿಗೆ ಶಿಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ನಡುವೆಯೂ ಕುಂದದ ಹಾಸನಾಂಬೆ ದೇವಿ ಭಕ್ತರ ಉತ್ಸಾಹ, ವ್ಯವಸ್ಥೆ ಬಗ್ಗೆ ಭಕ್ತರ ಮೆಚ್ಚುಗೆ, ಶಿಷ್ಟಾಚಾರ ಪಾಲನೆ, ಗಣ್ಯರಿಗೆ ಸಚಿವ ಕೃಷ್ಣ ಭೈರೇಗೌಡ ಮನವಿ. ಗೊಟ್ರವಳ್ಳಿ ಗ್ರಾಮ ಸಮೀಪದ ಚೆಕ್ ಡ್ಯಾಂ ಮತ್ತು ಸೇತುವೆಗೆ ಶಂಕುಸ್ಥಾಪನೆ, ಗೊಟ್ರವಳ್ಳಿ ಬ್ರಿಡ್ಜ್ ಚೀಕನಹಳ್ಳಿ ಗೆಡ್ಡೆಹಳ್ಳಿ ಸಂಪರ್ಕಕ್ಕೆ ಮುನ್ನುಡಿ, ಶಾಸಕ HK ಸುರೇಶ್ ಹೇಳಿಕೆ. ಹಾಸನಾಂಬ ದೇವಿ ದರ್ಶನ ಪಡೆದ ಗುರೂಜಿ, ವಿಚಿತ್ರ ಭವಿಷ್ಯ ನುಡಿಗಳು, ಚರ್ಚೆಗೆ ತುತ್ತಾದ ಬ್ರಹ್ಮಾಂಡ ಗುರೂಜಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.